ಗೋಷ್ಠಿಯನ್ನು ಏತಕ್ಕೆ ಬೇಕು ಎನ್ನುವುದು ಪೂಜೆಗೆ ನೀರು ತೆಗೆದುಕೊಂಡು ಹೋಗುವೆನು. ಕರ್ತವೀರಾರ್ಜುನನು ನಿನ್ನ ಪತಿಯ ಪಾದದ ಮೇಲೆ ಬಿದ್ದು ಅಪರಾಧವನ್ನು ಮನ್ನಿಸು. ನಿನ್ನ ಕಾಮದ ಬುದ್ಧಿ ಅರಿಯದ ಅಜ್ಞಾನಿ ನಾನಲ್ಲ. ಅನ್ನೋ ಶಿವನೇ ಶ್ರೀ ಸಂಪತ್ತು ಅರಸತ್ವ ನಾನೆಂದಿಗೂ ಬಯಸಲಾರೆನೆಂದ. ಶ್ರೀ ಸಂಪತ್ತು ಅರಸತ್ವ ನಾನೆಂದಿಗೂ ಬಯಸಲಾರೆನೆಂದ ಪ್ರಮಾಣ ಮಾಡಿದನ್ನ ವಚನ ಈ ಎತ್ತವಾಯಿತು. ಈಗ ಮತಿಮತಿ ಸುಖದ ಸಂಪತ್ತಿಯಲ್ಲಿ ತುಪ್ಪದಲ್ಲಿ ತುಟ್ಟಿದ್ದೆ, ಸುಖದ ಸಂಪತ್ತಿಯಲ್ಲಿ ತುಪ್ಪದಲ್ಲಿ ತುಟ್ಟಿದ್ದೆ. ಹೊಟ್ಟೆ ತುಂಬ ತಿಂದು ತಿರುಗಾಡುತ್ತಿರುವ ನಿನಗೆ ಸತಿ ಧರ್ಮವನ್ನು ಮೀರಿ ನಡೆದ ನಿನಗೆ ನನ್ನ ಬಾರ ಮುಟ್ಟಲ ತೋಳಿನ ಹರಡಲ್ಲ ಮಾಡದೇನು ಬಿಡಬೇಡ. ಅಡುವಿನಲ್ಲಿ ತೃಣ ಮಾತ್ರವೂ ತಪ್ಪು ಮಾಡಿಲ್ಲ, ಮಾಡುವುದು ಇಲ್ಲ. ರೀತಿ ತಪ್ಪಿದರೂ ನೀತಿ ತಪ್ಪಿದ ಹೆಣ್ಣು ಮಾತ್ರ ನಾನಲ್ಲ. ನೀರು ತರಲು ಹೋದದ್ದು ನಿಜ, ಅಲ್ಲೇನು ಅಪಶಕನವು ಜರುಗಿದಂತಾಯ್ತು ಸ್ವಾಮಿ. ಸುಖಕ್ಕಾಗಿ ಮನಸೋದು ಸತಿ ಧರ್ಮವನ್ನು ನೀಡಿದೆಯ ಚಿಟ್ಟು ಚಾಂದಲ್ಯದೇ ಕಮೆಯನ್ನು ಗಳಿಸಿಬಿಡ. ಸಾರ್ವಭೌಮ ದಂಪತಿಗಳ ಉದರದಲ್ಲಿ ಜನಿಸಿ, ಸಾರ್ವಭೌಮ ದಂಪತಿಗಳ ಉದರದಲ್ಲಿ ಜನಿಸಿ ಸರ್ವ ಸುಖ ಭೋಗವನ್ನೆಲ್ಲ ಅನುಭವಿಸಿ ಮಹಾಜ್ಞಾನಿಯಾದ ಯೋಗಿವರನ್ನು ಕೈ ಹಿಡಿದ ಸಾಧು ಶಿರೋಮಣಿ ಎಂದೆನಿಸಿ, ಸಾಧು ಶಿರೋಮಣಿ ಎಂದೆನಿಸಿ 3 ಮಕ್ಕಳ ತಾಯಿಯಾಗಿ ಒಪ್ಪಿನ ಸಮಯದಲ್ಲಿ ಮತ್ತೆಂದು ಅವುಗಳ ಮೇಲೆ ಆಸೆ ಪಡುವುದಿಲ್ಲವೆಂದು, ಮತ್ತೆಂದು ಅವುಗಳ ಮೇಲೆ ಆಸೆ ಪಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ ಮತ್ತೆ ನೋಡಿದ ಮಾತ್ರಕ್ಕೆ ಕೇಳಿದ
ಮಾತ್ರಕ್ಕೆ ಮನ ಮೈಲಿಗೆ ಎಂದು ತಿಳಿದುಕೊಳ್ಳಬೇಡಿ. ಅಂದು ಮಲಪ್ರಭಾ ನದಿಯಲ್ಲಿ ನಿಮ್ಮ ಕೈ ನನ್ನ ಕೈಗೆ ತಾಕಿದ ಕ್ಷಣವೇ ಎನ್ನ ಕೈ ಮುಟ್ಟಿದ ನೀವೇ ನನ್ನ ಕೈ ಹಿಡಿಯಬೇಕೆಂದು ಸಕಲ ಐಶ್ವರ್ಯವನ್ನು ತೊರೆದಿರು. 3 ಮಕ್ಕಳಾದ ಮೇಲೆ ಯೌವನ ಬಂದೀತೆ ಎಂದು ಕೈ ಹಿಡಿದ ನೀವು ಕೇಳಿದರೆ ನಾನೇನೆಂದು ಉತ್ತರ ನೀಡಲಿ? ತಪ್ಪು ಮಾಡಿಲ್ಲ, ಮಾಡುವುದಿಲ್ಲ. ಒಂದು ವೇಳೆ ತಪ್ಪು ಮಾಡಿದ್ದು ನಿಜವೆಂದು ನಿಮ್ಮ ಮನವರಿಕೆಯಾದರೆ ಯಾವ ಶಿಕ್ಷೆ ಕೊಟ್ಟರು ಅನುಭವಿಸಲು ಸಿದ್ಧರಾಗಿರುವುದು. ಈ ಮಾತು ಹೇಳುವುದಕ್ಕೆ ನಿಮಗೆ ನಾಚಿಕೆ ಆಗುವುದಿಲ್ಲ? ಸಹವಾಸ ಮಾಡಿದೆಯಾ? ಅನಿಸಿಕೆ ಅಂತ ಬಿಟ್ಟದ್ದು ಹೇಳೋದು ಆಶ್ರಮ ಬಿಟ್ಟು ಹೊರಟು ಹೋಗು. ಈ ಕೈ ಹಿಡಿದ ಸತಿಪತಿಗಳೆಂದರೆ ಗೊಂಬೆ ಆಟವಲ್ಲ. ಹೊರಟು ಹೋಗಿಂದ ಕ್ಷಣ ಹೊರಟು ಹೋಗಲು ಸಾಧ್ಯವೇ? ನಿಮ್ಮನ್ನು ಅಗಲಿ ರಾಣಿ ಗೋರಲಿ ನೀನು ಆಶ್ರಮದ ವಾಸಿಗಳಾದ ಅನುಸೂಯೆ ಅರುಂಧತಿಯು ಪತಿಯೇ ಪ್ರತ್ಯಕ್ಷ ದೇವರು ಎಂದು ನಂಬಿ ಬಾಳಿದವರಲ್ಲಿ ನಾನು ಒಬ್ಬಳು ಎನ್ನುವುದು ಮಾತ್ರ ಬರೆಯಬೇಡಿ. ನನ್ನ ಕೈಯಲ್ಲಿ ನಿನ್ನನ್ನು ಆಚರಿಸಿದೆ ಎನ್ನ ಆಶೀರ್ವಾದದಿಂದ ಕೈಲಾಸವಾಸನ ಪರಮಾತ್ಮನನ್ನು ಪ್ರಖ್ಯಾತ ಮಾಡಿಕೊಂಡು ಬಂದಿರುವರು ಈ ನಿನ್ನ ಮಗನ ಓಹೋ ಜನನೇ ಕಣ್ಣೀರಿ ಸುರಿಸಲು ಕಾರಣವೇನು? ಈ ನಿನ್ನ ತರುವನ ಮುಂದೆ ತಿಳಿಸಮ್ಮ ಜನನೇ. ಅಮ್ಮಯ್ಯ ಕಣ್ಣೀರಿಡಲು ಕಾರಣವೇನು? ತಪ್ಪು ಮಾಡಿದೆ ಎಂದು ನನ್ನನ್ನು ಕೇಳುವುದಕ್ಕಿಂತ ಎಂದು ನಾನಾವ ಅಪರಾಧ ಮಾಡಿದೆನೆಂದು ನಿನ್ನ ತಂದೆಯನ್ನು ಕೇಳಿದರೆ ಅವನೇ ಉತ್ತರ ನೀಡುವನು. ರಾಮ ಆಹೋ ಪಿತನೇ, ಪ್ರಾಣಿಗಳು ತನ್ನಂತ ನೀನು ಕೋಪವನ್ನು ತಾರಲು ಕಾರಣವೇನು? ನೀನು ಯಾರಾದರೂ ಅದು ಬರುತ್ತೀರಿ ಈ ಪರಸನಿಂದ ಅವನ ದಯಗಳಿಸಿ ಬಿಡುತ್ತದೆ. ಎನ್ನ ಆಜ್ಞೆ ಪಾಲಿಸಬೇಕಾದರೆ ಬೇಕು. ಗಂಡಿಗೆ ನೀ ಪಾಲಿಸಿದವನು ದೃಢಬಲದಲ್ಲಿ ನಿನಗೆ ಅನುಮಾನಬೇಕಂದ್ರೆ ತಂದೆಯ ಮಾತು ಬೀರುವುದಿಲ್ಲ ಎಂದು 33 ಕೋಟಿ ದೇವತೆಗಳ ಸಾಕ್ಷಿಯಾಗಿ ಸೂರ್ಯಚಂದ್ರರ ಸಾಕ್ಷಿಯಾಗಿ 10
ಸೃಷ್ಟಿಸಿದ ಆ ಪರಮೇಶ್ವರ ಸಾಕ್ಷಿಯಾಗಿ ತಮ್ಮ ಸಾಕ್ಷಿಯಾಗಿ ನಮ್ಮ ಕೊಂಡಾಪುರಂದೇಶ್ವರ ಸಾಕ್ಷಿಯಾಗಿ ನಿನ್ನ ಆಜ್ಞೆ ನೆರವೇರಿಸಿ ಬರುವ ತಂದೆ ಹಾಕಿಕೊಳ್ಳುತ್ತೇನೆ. ಹಾಗಾದರೆ ಅಯ್ಯೋ ಅಯ್ಯೋ ಕೈಲಾಸವಾಸ ಈಶ ಇದೆಂತ ಹಬ್ಬ ಪರೀಕ್ಷೆಗಳು ನಾನಂತ ಪ್ರತಿಜ್ಞೆ ಮಾಡಿದೆನು. ದೇವ ಪರಮೇಶ್ವರ ನಿನ್ನ ಪರಶುವು ನನಗೆ ತಂದಪ್ಪಿಸುವ ಮೊದಲೇ ಹೆಣ್ಣ ತಾಯಿಗೆ ಸಿರ ತೆರೆಯುವ ಸಮಯ ಬರಬಹುದೆಂದು ಮುಂದಿನ ವಿಚಾರವನ್ನು ತಿಳಿಯದೆ ಮೌನವಾದ ಅಮ್ಮ ತಾಯಿ ಭೂದೇವಿ ಪಡೆದ ಮಾತನ್ನೇ ಮೊದಲು ಕತ್ತರಿಸುವುದೆಂದರೆ ಹೆಣ್ಣಾದ ನಿನ್ನ ಮನಕ್ಕೆ ಒಪ್ಪಿದೆ. ಅಮ್ಮಯ್ಯ ಆಕಾಶವೇ, ನಾನು ಪ್ರತಿಜ್ಞೆ ಮಾಡುವ ಮೊದಲೇ ಬರಸಿಡಲೆಯನ್ನು ಸಿರಕ್ಕೆ ಅಪ್ಪಳಿಸಿ ನಾನೇತಕ್ಕೆ ಸಾಯಲಿಲ್ಲ. ಅಮ್ಮಯ್ಯ ಪಾರ್ವತಿನಾಥ, ನೀನು ಹೇಳಿದ ವಾಕ್ಯದಂತೆ ವಚನ ಕೊಡಲು ಮೊದಲು ಯೋಚನೆ ಮಾಡಿ ವಚನ ಕೊಡು ಎಂದೆಯ ಎಂದು ಸತ್ಯವಾಯಿತು. ಈ ನನ್ನ ಕರಕ್ಕೆ ನೀನು ಒಪ್ಪಿದ ಕುಶಲವೇ ನನ್ನ ವಂಶಕ್ಕೆ ಮೌನವಾಯಿತು.